ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ, ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಸಂತೈಸಿ, ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುತ್ತಾ ನಿಮ್ಮನ್ನು ಮುನ್ನಡೆಸ್ತಿದ್ದಾರೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡುವವನಾಗಿದ್ದೇನೆ. ದೇವರು ತಿಳಿಸಿಕೊಟ್ಟಂಥ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರು ನಿಮ್ಮಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವನು. ನೀವು ಹೇಳಬೇಕು, ದೇವರು ನನ್ನಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾರೆ ಎಂಬುದಾಗಿ ನೀವು ನಂಬಬೇಕು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ದೇವರು ನಿಮ್ಮಲ್ಲಿ ದೊಡ್ಡ ಕಾರ್ಯವನ್ನ ಮಾಡುತ್ತಾರೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 62ನೇ ಅಧ್ಯಾಯ 2-3 ವಚನದಲ್ಲಿ, ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜಶಿರೋವೇಷ್ಟನವಾಗಿಯೂ ಇರುವಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ನಿಮ್ಮಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ದೇವರು ವಾಕ್ಯದಲ್ಲಿ ಏನು ಹೇಳಿದಾರೋ ಅದನ್ನ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ದೇವರು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನೀವು ಮಾಡುತ್ತಿರುವಂಥ ದೇವರ ಸೇವೆಯಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ನೋಡ್ರಿ, ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಯೋಜನೆಯನ್ನು ಇಟ್ಟಿದ್ದಾರೆ, ದೊಡ್ಡ ಉದ್ದೇಶವನ್ನು ಇಟ್ಟಿದ್ದಾರೆ. ದೊಡ್ಡ ಕಾರ್ಯಗಳನ್ನು ಮಾಡಲು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಸೇವೆಯಲ್ಲಿ ದೇವರು ಮಾಡುವಂಥ ಕಾರ್ಯಗಳನ್ನು ಅನೇಕ ಜನರು ನೋಡ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಟ್ಟು, ನಿಮ್ಮನ್ನು ರೂಪಿಸಿ, ನಿಮ್ಮನ್ನು ಬಲಪಡಿಸಿ, ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುವಾಗ ಅನೇಕ ಜನರು ಅದನ್ನು ನೋಡ್ತಾರೆ. ಮಾತ್ರವಲ್ಲದೆ ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿಮಗೆ ದೊರೆಯುವುದು. ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜೋಶಿರೋವೇಷ್ಟನವಾಗಿಯೂ ಇರುವಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ. ದೇವ್ರು ನೋಡ್ರಿ ಯಾವ ರೀತಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ದೇವರ ಹಸ್ತದಲ್ಲಿ ಸುಂದರ ಕಿರೀಟವಾಗಿರಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ದೊಡ್ಡ ದೊಡ್ಡ ಯೋಜನೆಗಳನ್ನು, ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ದೇವರು ಇಷ್ಟವುಳ್ಳವರಾಗಿದ್ದಾರೆ. ನೀವು ನಿಮಗಿರುವಂಥ ಪರಿಸ್ಥಿತಿಯನ್ನು ನೋಡಿ ನೀವು ಚಿಂತೆ ಮಾಡ್ತಿರಬಹುದು, ವೇದನೆ ಪಡ್ತಿರಬಹುದು. ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿನ್ನ ಜೀವಿತದಲ್ಲಿ ನಾನು ದೊಡ್ಡ ಕಾರ್ಯವನ್ನು ಮಾಡುತ್ತೇನೆ. ಇದನ್ನು ನೀವು ನಂಬಬೇಕು. ದೇವರು ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಯಾವ ರೀತಿ ಆಲೋಚನೆ ಮಾಡ್ತೀರಾ? ನಿಮ್ಮ ಜೀವನವನ್ನು ನೋಡಿ, ನೀವಿರುವಂಥ ಸ್ಥಿತಿಗತಿಯನ್ನು ನೋಡಿ, ನನ್ನ ಕೈಲಿ ಏನು ಮಾಡೋಕ್ಕಾಗ್ತದೆ, ನನಗೆ ಬಲ ಇಲ್ಲ, ಜ್ಞಾನ ಇಲ್ಲ, ಹಣ ಇಲ್ಲ, ಸಹಾಯ ಮಾಡುವರಿಲ್ಲ ಎಂಬುದಾಗಿ ನೀವು ಆಲೋಚನೆ ಮಾಡ್ತೀರಾ. ನಿಮ್ಮ ಆಲೋಚನೆಗಳು ದೇವರ ಆಲೋಚನೆಗಳಲ್ಲ. ನೋಡ್ರಿ ಪ್ರಿಯರೇ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ.
ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 8ರಿಂದ 9 ವಚನದಲ್ಲಿ ಯೆಹೋವನಿಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ದೇವರು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಸೇವೆಯಲ್ಲಿ ಉನ್ನತವಾದಂಥ ಆಲೋಚನೆಯನ್ನ ಮೊದಲೇ ಮಾಡಿದ್ದಾರೆ. ಶ್ರೇಷ್ಠವಾದಂಥ ಆಲೋಚನೆಯನ್ನ ಮೊದಲೇ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ದೇವರು ತೀರ್ಮಾನ ಮಾಡಿದ್ದಾರೆ. ದೇವರ ಆಲೋಚನೆಗೆ ನಿಮ್ಮನ್ನು ಒಪ್ಪಿಸಿಕೊಡ್ಬೇಕು. ದೇವರೇ, ನಿನ್ನ ಆಲೋಚನೆಯಂತೆ ನನ್ನ ನಡೆಸಿರಿ, ನಿನ್ನ ಮಾರ್ಗದಲ್ಲಿ ನಡೆಸಿರಿ. ನಿನ್ನ ಚಿತ್ತ ಮಾತ್ರ ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಕೆಲಸ ಕಾರ್ಯಗಳಲ್ಲಿ, ಸೇವೆಯಲ್ಲಿ ನೆರವೇರಿಸಿರಿ ಎಂಬುದಾಗಿ ನೀವು ಸಮರ್ಪಣೆ ಮಾಡಬೇಕು. ದೇವರೇ, ನಿನ್ನ ಆಲೋಚನೆ, ನಿನ್ನ ಯೋಜನೆ ನನ್ನ ಜೀವಿತದಲ್ಲಿ ನೆರವೇರಿಸಿರಿ. ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತವೇ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಆಲೋಚನೆಯಂತೆ ದೇವರ ಆಶೀರ್ವಾದ ಮಾಡುವುದಿಲ್ಲ. ದೇವರ ಆಲೋಚನೆ ಉನ್ನತವಾಗಿದೆ, ದೊಡ್ಡದಾಗಿದೆ. ಶ್ರೇಷ್ಠವಾದಂಥ ಆಲೋಚನೆಯನ್ನ ದೇವರು ನಿಮಗಾಗಿ ಮಾಡಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರನ ಸಹೋದರಿ, ಚಿಂತೆ ಮಾಡಬೇಡ್ರಿ, ವೇದನೆ ಪಡಬೇಡ್ರಿ. ಏನಾಗ್ತದೋ ನನ್ನ ಜೀವಿತದಲ್ಲಿ ಎಂಬುದಾಗಿ ನೀವು ವೇದನೆ ಪಡ್ತಿದ್ದೀರೋ, ದೇವರು ನಿಮ್ಮ ಜೀವಿತದಲ್ಲಿ ಉನ್ನತವಾದಂಥ ಆಲೋಚನೆಯನ್ನ ಮಾಡಿಟ್ಟಿದ್ದಾರೆ. ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ತೀರ್ಮಾನ ಮಾಡಿದ್ದಾರೆ. ಇದನ್ನು ನೀವು ನಂಬಿರಿ. ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು ಏನು ಹೇಳ್ತಾರೋ ಅದನ್ನ ಮಾಡಲು ದೇವರು ಶಕ್ತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ನಡೆಯುತ್ತದೆ. ದೇವರು ಅದ್ಭುತಗಳನ್ನು ಮಾಡುತ್ತಾರೆ. ನೀವು ಪ್ರಾರ್ಥನೆ ಮಾಡಿ ಮಾಡಿ ಸೋತು ಹೋಗಿದ್ದೀರೋ, ಯಾರು ನನಗೆ ಸಹಾಯ ಮಾಡುವರಿಲ್ಲ ಎಂಬುದಾಗಿ ವೇದನೆ ಪಡ್ತಿದ್ದೀರೋ, ದೇವರು ದೊಡ್ಡ ಕಾರ್ಯವನ್ನ ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ, ಶೀಘ್ರದಲ್ಲೇ ಮಾಡುತ್ತಾರೆ. ಇದನ್ನು ನೀವು ನಂಬಬೇಕು. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯ 6ರಿಂದ 7 ವಚನದಲ್ಲಿ, ನೀವು ಯೆಹೋವನ ಯಾಜಕರೆಂದು ಬಿರುದನ್ನು ಹೊಂದುವಿರಿ. ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರೆಂದು ಕರೆಯುವರು. ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ, ಅವುಗಳ ವೈಭವವನ್ನು ಪಡೆದು ಹೊಗಳುವಿರಿ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಇಕ್ಕುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ಗಮನಿಸಿರಿ. ನೀವು ಯೆಹೋವನ ಯಾಜಕರೆಂದು ಬಿರುದನ್ನು ಹೊಂದುವಿರಿ. ನೀವು ದೇವರ ಸೇವೆಯನ್ನ ಮಾಡ್ತಿದ್ದೀರೋ, ನಿಮ್ಮನ್ನು ದೇವರ ಅಭಿಷೇಕಿಸಿ ವರಗಳಿಂದ ತುಂಬಿಸಿ, ಪವಿತ್ರಾತ್ಮನು ನಿಮ್ಮನ್ನು ಆಳ್ವಿಕೆ ಮಾಡಿ, ನಿಮ್ಮನ್ನು ರೂಪಿಸಿ, ನಿಮ್ಮನ್ನು ಮುನ್ನಡೆಸುವಾಗ ಅನೇಕ ಜನರು ನೀವು ಯೆಹೋವನ ಯಾಜಕರೆಂದು ಬಿರುದನ್ನು ನೀವು ಪಡಕೊಳ್ಳಿಕ್ಕಾಗುವಂತೆ ದೇವರು ಸಹಾಯ ಮಾಡ್ತಾರೆ. ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವರು. ಜನರು ದೇವರ ಸೇವಕರು ಎಂಬುದಾಗಿ ಕರೆಯುತ್ತಾರೆ. ಮಾತ್ರವಲ್ಲದೆ ಜನಾಂಗಗಳ ಆಸ್ತಿಯನ್ನು ಅನುಭವಿಸುವಿರಿ, ಅವುಗಳ ವೈಭವವನ್ನು ಪಡೆದು ಹೊಗಳುವಿರಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಜನಾಂಗಗಳ ಆಸ್ತಿಯನ್ನು ನೀವು ಅನುಭವಿಸಲಿಕ್ಕಾಗುವಂತೆ ಅವುಗಳ ವೈಭವವನ್ನು ಪಡೆದು ಹೊಗಳುವಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಈ ವಾಗ್ದಾನವನ್ನು ನೀವು ನಂಬಿರಿ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ಹೊಂದುವಿರಿ. ಅವಮಾನ ಪಟ್ಟಿದ್ದೀರೋ, ಅನೇಕ ವಿಷಯದಲ್ಲಿ ಅವಮಾನ ಪಟ್ಟು ಸೋತು ಹೋಗಿದ್ದೀರೋ, 2ರಷ್ಟು ಮಾನವನ್ನ ಹೊಂದುವಿರಿ ಎಂಬುದಾಗಿ ದೇವರ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟನ್ನು ಅನುಭವಿಸುವರು. ನೀವಿರುವಂತ ಸ್ಥಳದಲ್ಲಿ ದೇವರು 2ರಷ್ಟನ್ನು
ನೀವು ಅನುಭವಿಸ್ಲಿಕ್ಕಾಗುವಂತೆ ನಿಮ್ಮನ್ನು ಆಶೀರ್ವದಿಸಿ, ಬಲಪಡಿಸಿ, ರೂಪಿಸಿ, ಅಭಿಷೇಕಿಸಿ ದೊಡ್ಡ ದೊಡ್ಡ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಲು ಆತನು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಇವರಿಗೆ ಶಾಶ್ವತ ಸಂತೋಷವಾಗಲಿ. ದೇವರು ಈ ಕಾರ್ಯವನ್ನ ನಿಮ್ಮ ಜೀವಿತದಲ್ಲಿ ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ನೀವು ನಂಬಬೇಕು, ದೇವರು ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನ ಮಾಡ್ತಾರೆ. ದೇವರ ಕೈಯಿಂದ ಆಗದ ಕಾರ್ಯ ಒಂದು ಇಲ್ಲ. ವಾಗ್ದಾನ ಮಾಡಿ ದೇವರು ನಂಬಿಗಸ್ತನು. ಭೂಮಿ ಆಕಾಶಗಳು ಅಳಿದು ಹೋದರೂ ಆತನ ಮಾತುಗಳು ಅಳಿದು ಹೋಗುವುದಿಲ್ಲ. ದೇವರಿಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನನ್ನ ಸೇವೆಯನ್ನು ಮಾಡ್ತಿರುವಂಥ ದೇವರ ಸೇವಕರೇ, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಜೀವಿತದಲ್ಲಿ ಈ ಕಾರ್ಯವನ್ನು ಮಾಡ್ತೇನೆ. ನಿನ್ನ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತೇನೆ. ನಿನ್ನ ಜೀವಿತದಲ್ಲಿ 2ರಷ್ಟು ಆಶೀರ್ವಾದವನ್ನು ಅನುಗ್ರಹಿಸಿಕೊಡ್ತೇನೆ, 2ರಷ್ಟು ಮಾನವನ ಅನುಗ್ರಹಿಸಿಕೊಡ್ತೇನೆ ಎಂಬುದಾಗಿ ಹೇಳುವಾಗ ನೀವು ನಂಬಬೇಕು. ದೇವರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ. ದೇವರು ಮಾಡಲು ಶಕ್ತನಾಗಿದ್ದಾನೆ. ದೇವರು ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ನೀವು ಆತನ ವಾಗ್ದಾನಗಳನ್ನು ನಂಬುವಾಗ ದೇವರು ಹೇಳಿದ್ದ ನಿಮ್ಮ ಜೀವಿತದಲ್ಲಿ ಮಾಡಿ ಆತನು ಮಹಿಮೆ ಹೊಂದುತ್ತಾನೆ. ನೀವು ಸೋತವರಾಗಿ, ಕುಗ್ಗಿದವರಾಗಿ, ನನ್ನ ಜೀವಿತದಲ್ಲಿ ಏನು ನಡೀತದೋ ಎಂಬುದಾಗಿ ಚಿಂತೆ ಮಾಡ್ತಿದ್ದೀರೋ, ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ದೊಡ್ಡ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡಲು ತೀರ್ಮಾನ ಮಾಡಿದ್ದಾರೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 60ನೇ ಅಧ್ಯಾಯ 22ನೇ ವಚನದಲ್ಲಿ, ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನೆಂಬುದಾಗಿ ದೇವರು ವಾಕ್ಯದಲ್ಲಿ ತಿಳಿಸಿದ್ದಾರೆ. ಚಿಕ್ಕವನಿಂದ ಒಂದು ಕುಲವಾಗುವುದು. ನೀವು ಚಿಕ್ಕವರಾಗಿರ್ಬೋದು, ಚಿಕ್ಕ ಸೇವೆಯನ್ನ ಮಾಡ್ತಿರಬಹುದು, ನಿಮ್ಮ ಸೇವೆಯನ್ನ ಯಾರು ಗುರುತಿಸದೇ ಇರಬಹುದು, ನಿಮಗೆ ಸಹಾಯ ಮಾಡುವವರು ಇಲ್ಲದೆ ಇರಬಹುದು. ನೋಡ್ರಿ, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಹಲ್ಲೆಲೂಯಾ, ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಅಲ್ಪರಾಗಿರಬಹುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ದೇವರು ತಕ್ಕ ಸಮಯದಲ್ಲಿ ಬಲು ಬೇಗನೆ ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಲು ಇಷ್ಟವುಳ್ಳವನಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಸೋತು ಹೋಗಿದ್ದೀರೋ, ಸೇವೆ ಮಾಡಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿದ್ದೀರೋ, ವೇದನೆ ಪಡ್ತಿದ್ದೀರೋ, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಅಲ್ಪನಿಂದ ಬಲವಾದ ಜನಾಂಗವಾಗುವುದು, ತಕ್ಕ ಸಮಯದಲ್ಲಿ ಇದನ್ನು ಬಲು ಬೇಗನೆ ನಾನು ಮಾಡ್ತೇನೆ ಎಂಬುದಾಗಿ ದೇವರು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ಅನೇಕ ಜನರು ನೋಡುವಾಗ ಸೋತು ಹೋಗ್ತಾರೆ. ಪ್ರಾರ್ಥನೆ ಮಾಡಿ ಈ ಕಾರ್ಯ ನನ್ನ ಜೀವಿತದಲ್ಲಿ ನಡೀಲಿಲ್ಲ ಎಂಬುದಾಗಿ ನಂಬಿಕೆಯಲ್ಲಿ ಸೋತು ಹೋಗ್ತಾರೆ. ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸ್ತಾರೆ. ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ಈ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನ ಮಾಡ್ತೇನೆ, ಸೋತು ಹೋಗ್ಬೇಡ ಎಂಬುದಾಗಿ ಈ ವಾಕ್ಯದ ಮೂಲಕ ನಿಮ್ಮನ್ನ ಬಲಪಡಿಸ್ತಿದ್ದಾರೆ. ದೇವರು ಏನನ್ನ ತಿಳಿಸ್ತಿದ್ದಾರೋ ಅದನ್ನ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಅನೇಕ ಜನರು ನನಗೆ ಹೇಳುವುದುಂಟು, ನಾನು ತುಂಬಾ ಸೋತು ಹೋಗಿದ್ದೇನೆ, ನನ್ನ ಕುಟುಂಬದಲ್ಲಿ ಯಾವುದೂ ಸರಿ ಇಲ್ಲ, ನನ್ನ ಜೀವಿತದಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ, ನಾನು ಪ್ರಾರ್ಥನೆ ಮಾಡಲು ನನ್ನ ಕೈಲಿ ಆಗ್ತಾ ಇಲ್ಲ ಎಂಬುದಾಗಿ ಅನೇಕ ಜನರು ಹೇಳ್ತಾರೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನ ಬಲಪಡಿಸ್ತಿದ್ದಾರೆ. ಸೋತು ಹೋಗ್ಬೇಡ್ರಿ. ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವರು ಮಾಡ್ತಾರೆ. ನಿಮ್ಮನ್ನ ಕರೆದ ದೇವರು ನಂಬಿಗಸ್ತನು. ಆತನು ವಾಗ್ದಾನದಲ್ಲಿ ನಂಬಿಗಸ್ತನು. ನಿಮಗೆ ದೇವರು ವಾಗ್ದಾನ ಮಾಡಿದ್ದಾನ ನೆನಪು ಮಾಡಿಕೊಂಡು ತಕ್ಕ ಸಮಯದಲ್ಲಿ ಅದನ್ನು ಮಾಡಿ ಮುಗಿಸುತ್ತಾರೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 2ರಿಂದ 4 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ಸಂಕೋಚ ಪಡಬೇಡ,
ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು. ನೀನು ಎಲ್ಲ ಕಡೆಗಳಲ್ಲಿ ಹಬ್ಬಿಕೊಳ್ಳುವಿ. ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಆಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕ ಪಡೆದಿರು, ನಿನಗೆ ಆಶಾಭಂಗವಾಗದು ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ದರ್ಶನವನ್ನು ದೇವರ ಚಿತ್ತಂತೆ ವಿಸ್ತಾರ ಮಾಡ್ರಿ. ನಿಮ್ಮ ದರ್ಶನ ದೇವರ ಚಿತ್ತಂತೆ ಇರಬೇಕು. ನೀವು ಒಂದು ಚಿಕ್ಕ ದರ್ಶನವನ್ನು ಇಟ್ಟುಕೊಂಡಿರ್ಬೋದು. ದೇವರು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ಸಂಕೋಚ ಪಡಬೇಡ, ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು, ನೀನೆಲ್ಲ ಕಡೆಗಳಲ್ಲಿ ಹಬ್ಬಿಕೊಳ್ಳಿವಿ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಅದ್ಭುತಕರವಾಗಿ ಉಪಯೋಗಿಸುತ್ತಾರೆ. ದೊಡ್ಡ ದೊಡ್ಡ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ನಿಮ್ಮನ್ನಿಟ್ಟು ದೇವರು ತನ್ನ ಶಕ್ತಿಯನ್ನ, ಮಹಿಮೆಯನ್ನ ನಿಮ್ಮ ಮೂಲಕ ಪ್ರಕಟಿಸುತ್ತಾರೆ. ನೀವೆಲ್ಲ ಕಡೆಗಳಲ್ಲಿ ಹಬ್ಬಿಕೊಳ್ತೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಆಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು. ನೋಡಿದ್ರ ದೇವರು ಯಾವ ರೀತಿ ವಾಕ್ಯದ ಮೂಲಕವಾಗಿ ಮಾತನಾಡ್ತಿದ್ದಾರೆ. ದೇವರಲ್ಲಿ ಏನು ಹೇಳ್ತಾ ಇದ್ದಾರೆ? ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕ ಪಡೆದಿರು, ನಿನಗೆ ಆಶಾಭಂಗವಾಗದು. ಹೆದರಬೇಡ, ನಾಚಿಕೆ ಪಡೆದಿರು, ದೇವರು ನಿಮ್ಮ ಸಂಗಡ ಇದ್ದಾರೆ. ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನ ನೀವಿರುವಂತಹ ಸ್ಥಳದಲ್ಲಿ ಮಾಡಿ ತನ್ನ ಶಕ್ತಿಯನ್ನು ಪ್ರಕಟಪಡಿಸ್ತಾರೆ. ಅದಕ್ಕಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ಚಿತ್ತಂತೆ ನಿಮ್ಮ ದರ್ಶನ ದೊಡ್ಡದಾಗಿರ್ಬೇಕು. ನಿಮ್ಮ ಶಕ್ತಿಯನ್ನು ನೋಡಿ, ನಿಮ್ಮ ಬಲವನ್ನು ನೋಡಿ ನೀವು ಚಿಕ್ಕ ಚಿಕ್ಕ ದರ್ಶನಗಳನ್ನು ಇಟ್ಟುಕೊಳ್ಬಾರ್ದು. ದೇವರ ವಾಕ್ಯದಂತೆ ದೊಡ್ಡ ದರ್ಶನವನ್ನು ಇಟ್ಟುಕೊಳ್ಬೇಕು. ಅದಕ್ಕಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ನೀವು ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡ್ತಿರಬಹುದು, ನಿಮ್ಮ ದರ್ಶನ ಚಿಕ್ಕದಾಗಿರಬಹುದು, ಆದರೆ ದೇವರು ನಿಮ್ಮ ಮೂಲಕವಾಗಿ ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ದೊಡ್ಡ ಕಾರ್ಯಗಳನ್ನು ಮಾಡಲು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. ದೇವರು ನಿಮ್ಮ ಜೀವಿತದಲ್ಲಿ ಏನನ್ನ ಹೇಳಿದಾರೋ ಅದನ್ನ ಮಾಡ್ತಾರೆ. ದೇವರ ಬಾಯಿ ನುಡಿದಿದ್ದನ್ನ ದೇವರ ಹಸ್ತಗಳು ಮಾಡ್ತದೆ. ದೇವರ ಬಾಯಿ ನುಡಿದಿದ್ದನ್ನು ದೇವರ ಹಸ್ತಗಳು ಮಾಡಿ ಮುಗಿಸುವುದನ್ನ ಅನೇಕ ಜನರು ನೋಡ್ತಾರೆ. ನಿಮ್ಮ ಜೀವಿತದಲ್ಲಿ ಮಾಡುವಂತಹ ದೊಡ್ಡ ದೊಡ್ಡ ಕಾರ್ಯಗಳನ್ನ ಅನೇಕ ಜನರು ನೋಡ್ತಾರೆ. ನಿಮ್ಮನ್ನು ಯಾರ್ಯಾರು ಕೇವಲವಾಗಿ ಮಾತನಾಡಿದರೋ, ನಿಮ್ಮನ್ನು ನೋಡಿ ಪರಿಹಾಸ್ಯ ಮಾಡಿದರೋ, ನಿಮ್ಮ ನೋಡಿ ಅವಮಾನ ಪಡಿಸಿದರೋ, ಅವರ ಕಣ್ಣುಗಳು ನೋಡುವಂತೆ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಆತನು ಮಾಡುತ್ತಾನೆ. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು. ದೇವರ ವಾಕ್ಯದಲ್ಲಿ ನಂಬಿಕೆ ಇಡ್ರಿ. ನೀವು ಆಶಾಭಂಗ ಪಡಲು ದೇವರು ಬಿಡುವುದಿಲ್ಲ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ದೇವರು ಮಾಡ್ತಾರೆ. ಅತಿ ಶೀಘ್ರದಲ್ಲಿಯೇ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಜರುಗುತ್ತದೆ. ನೋಡ್ರಿ ಪ್ರಿಯರೇ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದನ ಗ್ರಂಥ 14-24 ವಚನದಲ್ಲಿ ಸೇನಾಧೀಶ್ವರನಾದ ಯೆಹೋವನು ಆಣೆ ಇಟ್ಟು ಹೇಳುವುದೇನೆಂದರೆ, ನಾನು ಸಂಕಲ್ಪಿಸಿದ್ದೇ ನೆರವೇರುವುದು, ಉದ್ದೇಶಿಸಿದ್ದೇ ನಿಲ್ಲುವುದು ಎಂಬುದಾಗಿ ದೇವರು ತನ್ನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದಾರೆ. ಈ ವಾಕ್ಯವನ್ನು ಗಮನಿಸಬೇಕು. ದೇವರು ಏನೆಲ್ಲ ವಾಗ್ದಾನ ಮಾಡಿದ್ದಾರೋ ಅದನ್ನ ನಿಮ್ಮ ಜೀವಿತದಲ್ಲಿ ಮಾಡಲು ತನ್ನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದಾರೆ. ನಾನು ಸಂಕಲ್ಪಿಸಿದ್ದೇ ನೆರವೇರುವುದು, ಉದ್ದೇಶಿಸಿದ್ದೇ ನಿಲ್ಲುವುದು. ದೇವರ ಸಂಕಲ್ಪವನ್ನ, ದೇವರ ಉದ್ದೇಶವನ್ನ ತಡೆಯಲು ಯಾವ ವ್ಯಕ್ತಿಯಿಂದಲೂ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲು ತೀರ್ಮಾನ ಮಾಡಿದ್ದಾರೆ. ನೀವು ಯೋಚನೆ ಕೂಡ ಮಾಡಿರುವುದಿಲ್ಲ ಅಂತ ದೊಡ್ಡ ಕಾರ್ಯವನ್ನು ಮಾಡಲು ದೇವರು ಇಷ್ಟವುಳ್ಳವನಾಗಿದ್ದಾನೆ. ಈ ವಾಕ್ಯದ ಮೇಲೆ ನಂಬಿಕೆ ಇಡ್ರಿ. ದೇವರು ಆಣೆ ಇಟ್ಟು ಹೇಳ್ತಾ ಇದ್ದಾರೆ.
ನಾನು ಸಂಕಲ್ಪಿಸಿದ್ದೆ ನೆರವೇರುವುದು, ಉದ್ದೇಶಿಸಿದ್ದೆ ನಿಲ್ಲುವುದು. ದೇವರ ಉದ್ದೇಶ, ದೇವರ ಸಂಕಲ್ಪ ನಿಲ್ಲುತ್ತದೆ. ನಿಮ್ಮ ಜೀವಿತದಲ್ಲಿ ಏನು ದೇವರು ಉದ್ದೇಶ ಮಾಡಿದ್ದಾರೆ ಅದನ್ನು ತಕ್ಕ ಸಮಯದಲ್ಲಿ ದೇವರು ನೆರವೇರಿಸ್ತಾರೆ. ಈಗ ನೀವೇನು ಮಾಡಬೇಕು? ದೇವರ ವಾಕ್ಯದ ಮೇಲೆ ನಂಬಿಕೆ ಇಡಬೇಕು. ದೇವರು ನನ್ನ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ದೇವರು ವಾಕ್ಯದಲ್ಲಿ ತಿಳಿಸಿದಂತೆ ನನ್ನ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸಿ ಕೊಡ್ತಾರೆ. ನನ್ನನ್ನು, ನನ್ನ ಕುಟುಂಬವನ್ನು ರೂಪಿಸಿ ಆಶೀರ್ವಾದ ಮಾಡಿ 2ರಷ್ಟು ಮಾನವನ್ನು ಕೊಟ್ಟು 2ರಷ್ಟು ಆಶೀರ್ವಾದವನ್ನು ಅನುಭವಿಸ್ಲಿಕ್ಕಾಗುವಂತೆ ದೇವರು ಸಹಾಯ ಮಾಡ್ತಾರೆ. ಹಾಗಾದ್ರೆ ನೀವೇನು ಮಾಡಬೇಕು ಪ್ರಿಯರೇ? ದೇವರ ವಾಕ್ಯದಲ್ಲಿ ನಂಬಿಕೆ ಇಡಬೇಕು. ನೀವು ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನ ಜೀವಿತದಲ್ಲಿ ನೀನು ವಾಗ್ದಾನ ಮಾಡಿದ್ದೆಲ್ಲವನ್ನ ನೆರವೇರಿಸ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ. ನೀವು ವಾಕ್ಯದಲ್ಲಿ ತಿಳಿಸಿದಂತೆ ನನ್ನ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ರಿ. ನೀನು ಮಾಡಲು ಶಕ್ತನೆಂಬುದಾಗಿ ನಂಬುತ್ತೇನೆ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ತನ್ನ ವಾಕ್ಯದಲ್ಲಿ ತಿಳಿಸಿದಂತೆ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿ ತನ್ನ ಮಹಿಮೆ ಹೊಂದುತ್ತಾನೆ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀನು ವಾಗ್ದಾನ ಮಾಡಿದ್ದಿ. ವಾಗ್ದಾನವನ್ನು ನೆರವೇರಿಸಲು ನೀನು ಶಕ್ತನಾಗಿದ್ದಿ. ಭೂಮಿ ಆಕಾಶಗಳು ಅಳಿದು ಹೋದರೂ ನಿನ್ನ ಮಾತುಗಳು ಅಳಿದು ಹೋಗುವುದಿಲ್ಲ. ಈ ವಾಗ್ದಾನಗಳನ್ನು ಎಷ್ಟು ಜನರು ನಂಬಿ, ಎಸಯ್ಯ ನನ್ನ ಜೀವಿತದಲ್ಲಿ ಈ ಅದ್ಭುತಗಳನ್ನು ಮಾಡ್ರಿ, ನನ್ನ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲು ನೀನು ಇಷ್ಟವುಳ್ಳವನಾಗಿದ್ದಿ, ಅದನ್ನು ನನ್ನ ಜೀವಿತದಲ್ಲಿ ಮಾಡ್ತೀನಿ ಎಂಬುದಾಗಿ ನೀವು ಹೇಳಿದ್ದೀರಿ ಸ್ವಾಮಿ. ನನ್ನ ಜೀವಿತದಲ್ಲಿ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅವ್ರ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ರಿ ಸ್ವಾಮಿ. ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡ್ತಾರೆ. ಯೇಸುವಿನ ನಾಮದಲ್ಲಿ ಅವರು ವಿರುದ್ಧವಾಗಿ ನಿಲ್ಲುವಂಥ ಎಲ್ಲ ದುರಾತ್ಮನ ಕ್ರಿಯೆಗಳು ಲಯವಾಗಲಿ. ನಿನ್ನ ವಾಕ್ಯದ ಬಲ ಅವ್ರ ಜೀವಿತದಲ್ಲಿ ಕಾರ್ಯ ಮಾಡಲಿ. ಅವ್ರ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ರಿ. ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಸಂಕಲ್ಪ ಜೀವಿತದಲ್ಲಿ ನೆರವೇರಲಿ. ಆಶೀರ್ವಾದ ಮಾಡಿ ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಮರೆಯಬೇಡ್ರಿ, ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ದೇವರು ಏನು ವಾಕ್ಯದಲ್ಲಿ ತಿಳಿಸಿದ್ದಾರೆ, ಈ ವಾಕ್ಯವನ್ನು ಹಿಡಿದು ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ಆತನ ಮಹಿಮೆ ಹೊಂದುತ್ತಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.